ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್. ನಾವು ಯುರೋಪಲ್ಲಿ ಬಹಳ ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೀವಿ. ನಾವು ಯಾವುದೇ ಫೋಟೋಸ್ ಅಥವಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಮಗೆ ಬಹಳ ಕ್ವೆಶನ್ಸ್ ಬರುತ್ತೆ. ಯುರೋಪ್ ಟ್ರಿಪ್ನ ಹೇಗೆ ಪ್ಲ್ಯಾನ್ ಮಾಡೋದು, ಸ್ಟಾರ್ಟಿಂಗ್ ಪಾಯಿಂಟ್ ಏನು, ವಾಟ್ ಆರ್ ದ ಥಿಂಗ್ಸ್ ಟು ಟೇಕ್ ಕೇರ್ ಆಫ್, ನಾವು ಟೂರ್ ಆಪ್ರೇಟರ್ಸ್ ಹತ್ರ ಹೋಗಬೇಕಾ ಅಥವಾ ನಾವೇ ಪ್ಲ್ಯಾನ್ ಮಾಡ್ಬೋದಾ? ಈ ವಿಡಿಯೋದಲ್ಲಿ ಇಂಡಿಯಾದಿಂದ ಯುರೋಪ್ ಟ್ರಿಪ್ನ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. How to plan your most memorable Europe trip from India. So without further ado, let's jump into the video. First important thing is budget. ನೀವು ನಿಮ್ಮ ಬಜೆಟ್ನ ಡಿಸೈಡ್ ಮಾಡಿದ್ರೆ ಆಮೇಲೆ ಎಲ್ಲ ಪ್ಲಾನಿಂಗ್ ಈಸಿ ಆಗುತ್ತೆ. ಯುರೋಪ್ ಟೆಕ್ನಿಕಲ್ ಆಗಿ 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ: ವೆಸ್ಟರ್ನ್ ಯುರೋಪ್, ಈಸ್ಟರ್ನ್ ಯುರೋಪ್, ಸೆಂಟ್ರಲ್ ಯುರೋಪ್ ಆ್ಯಂಡ್ ನಾರ್ಡಿಕ್ ಕಂಟ್ರೀಸ್. ವೆಸ್ಟರ್ನ್ ಯುರೋಪ್ ಈಸ್ಟರ್ನ್ ಮತ್ತು ಸೆಂಟ್ರಲ್ ಯುರೋಪ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಫಾರ್ ಎಕ್ಸಾಂಪಲ್ ಜರ್ಮನಿ, ನೆದರ್ಲ್ಯಾಂಡ್ಸ್, ಫ್ರಾನ್ಸ್ ಇವೆಲ್ಲ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್. ಸೊ ನೀವು ಯುರೋಪ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಇದ್ರ ಪ್ರಕಾರ ಯಾವ ಕಂಟ್ರೀಸ್ನ ವಿಸಿಟ್ ಮಾಡ್ಬೋದು ಅಂತ ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು. ಯುರೋಪಲ್ಲಿ 51 ಕಂಟ್ರೀಸ್ ಇದೆ. ನೀವು ಒಂದೇ ವಿಸಿಟಲ್ಲಿ ಎಲ್ಲ ಕಂಟ್ರೀಸ್ನ ನೋಡೋಕ್ಕಾಗಲ್ಲ. ಸೊ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ನೈಬರಿಂಗ್ ಕಂಟ್ರೀಸ್ ಯಾವುದಿರುತ್ತೆ ಅಂತ ನೋಡ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಒಂದೇ ವಿಸಿಟಲ್ಲಿ ಜಾಸ್ತಿ ಕಂಟ್ರೀಸ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಪ್ಯಾರಿಸ್, ನೆದರ್ಲ್ಯಾಂಡ್, ಜ್ಯೂರಿಕ್ ಈ ಸಿಟೀಸ್ನೆಲ್ಲ ಒಟ್ಟಿಗೆ ನೋಡ್ಬೋದು. ಅಥವಾ ಒಂದು ವಾರ ಈಸ್ಟರ್ನ್ ಯುರೋಪ್, ಒಂದು ವಾರ ವೆಸ್ಟರ್ನ್ ಯುರೋಪ್ ಆಗಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಬಂದು ವೀಸಾ. ನೀವು ಯುರೋಪಲ್ಲಿ ಜಾಸ್ತಿ ಕಂಟ್ರೀಸ್ನ ನೋಡಬೇಕು ಅಂದರೆ ಶಾಂಗೆನ್ ವೀಸಾ ಇಸ್ ದ ಬೆಸ್ಟ್. ಯುರೋಪ್ನ 51 ಕಂಟ್ರೀಸಲ್ಲಿ 26 ಕಂಟ್ರೀಸ್ನ ಶಾಂಗೆನ್ ವೀಸಾದಲ್ಲಿ ವಿಸಿಟ್ ಮಾಡ್ಬೋದು. ನೀವು ಶಾಂಗೆನ್ ವೀಸಾ ಅಪ್ಲೈ ಮಾಡೋಕ್ಕೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ VFS ಗ್ಲೋಬಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಯಾವ ಡಾಕ್ಯುಮೆಂಟ್ಸ್ ಬೇಕು, ರಿಕ್ವೈರ್ಮೆಂಟ್ಸ್ ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಈ ವೆಬ್ಸೈಟಲ್ಲಿ ಸಿಗುತ್ತೆ. VFS ಗ್ಲೋಬಲ್ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಮತ್ತು ವೀಸಾ ಚಾರ್ಜಸ್ ಬಂದು 4500 ರೂಪೀಸ್ ಪರ್ ಪರ್ಸನ್. ನೀವು ಶಾಂಗೆನ್ ವೀಸಾ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಬರೋ ಕ್ವೆಶನ್ನೇ ಯಾವ ಕಂಟ್ರಿಗೆ ವೀಸಾ ಅಪ್ಲೈ ಮಾಡಬೇಕು ಅಂತ. ಅದಕ್ಕೆ ಸಿಂಪಲಾಗಿ ಆನ್ಸರ್ ಮಾಡಬೇಕು ಅಂದರೆ ನೀವು ಯಾವ ಕಂಟ್ರಿಗೆ ಫಸ್ಟ್ ಎಂಟ್ರಿ ಕೊಡ್ತೀರಾ ಆ ಕಂಟ್ರಿಗೆ ಅಪ್ಲೈ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಆದರೆ ಇದು ಕಂಪಲ್ಸರಿ ಅಲ್ಲ. ಫಾರ್ ಎಕ್ಸಾಂಪಲ್ ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಯಾವ ಕಂಟ್ರೀಸಲ್ಲಿ ನೀವು ಜಾಸ್ತಿ ವೆಕೇಷನ್ ಡೇಸ್ನ ಸ್ಪೆಂಡ್ ಮಾಡ್ತೀರಾ ಆ ಕಂಟ್ರಿಗೆ ಅಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ. ಯೂಶಲಿ ಶಾಂಗೆನ್ ವೀಸಾ 10 to 30 ಡೇಸಲ್ಲಿ ಬರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಥರ್ಡ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ಫ್ಲೈಟ್ ಟಿಕೆಟ್ಸ್. ನಿಮ್ಮ ಟ್ರಾವೆಲ್ ಬಜೆಟಲ್ಲಿ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೋದೇ ಫ್ಲೈಟ್ ಟಿಕೆಟ್ಸ್. ಸೊ ನೀವು ಯಾವ ಮಂತ್ ಹೋಗಬೇಕು ಅಂದ್ಕೊಂಡಿದ್ದೀರಾ ಅದಕ್ಕಿಂತ 2 to 3 ಮಂತ್ಸ್ ಮುಂಚೆನೇ ರಿಸರ್ಚ್ ಮಾಡಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ. ನೀವು ಯಾವ ಏರ್ಲೈನ್ಸಲ್ಲಿ ಟಿಕೆಟ್ ಬುಕ್ ಮಾಡ್ತೀರಾ ಆ ಏರ್ಲೈನ್ಸ್ ಆ್ಯಪ್ನ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ಸ್ ಆ್ಯಪ್ಸಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ನೀವು ಟ್ಯೂಸ್ಡೇಸ್ ಅಥವಾ ವೆಡ್ನೆಸ್ಡೇಸ್ ಟ್ರಾವೆಲ್ ಮಾಡಿದ್ರೆ ವೀಕೆಂಡ್ಸ್ಗಿಂತ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಫ್ಲೈಟ್ಸ್ ರಿಸರ್ಚ್ ಮಾಡಬೇಕಾದ್ರೆ ವೀಕ್ ಡೇಸಲ್ಲಿ ನೈಟ್ ಟೈಮಲ್ಲಿ ರಿಸರ್ಚ್ ಮಾಡಿದ್ರೆ ಪ್ರೈಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ಯಾವ ವೆಬ್ಸೈಟಲ್ಲಿ ಫ್ಲೈಟ್ಸ್ ಬುಕ್ ಮಾಡ್ತೀವೋ ಆ ವೆಬ್ಸೈಟ್ಸ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಬಂದು ಟ್ರಾವೆಲ್ ಇನ್ಶೂರೆನ್ಸ್. ಇದು ನಿಮ್ಮ ವೀಸಾ ಕೂಡ ತುಂಬ ಇಂಪಾರ್ಟೆಂಟ್. ಬಹಳ ಕಂಪ್ನೀಸ್ ಶಾಂಗೆನ್ ವೀಸಾಗೆ ಟ್ರಾವೆಲ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ICICI, HDFC ಮತ್ತು ಇನ್ನೂ ಬಹಳ ಕಂಪ್ನೀಸ್ ಪ್ರೊವೈಡ್ ಮಾಡ್ತಾರೆ. ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಟ್ರಾವೆಲ್ ಇನ್ಶೂರೆನ್ಸ್ ನಿಮಗೆ 1000 to 1500 ರೂಪೀಸ್ ಒಳಗಡೆ ಸಿಗುತ್ತೆ. ಫಿಫ್ತ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ಅಕಾಮಿಡೇಷನ್. ಯುರೋಪಲ್ಲಿ ಹೋಟೆಲ್ಸ್ ಬುಕ್ಕಿಂಗ್ಗೆ ವೈಡ್ಲಿ ಯೂಸ್ಡ್ ವೆಬ್ಸೈಟ್ ಬಂದು booking.com. ಈ ವೆಬ್ಸೈಟಲ್ಲಿ ಯುರೋಪಿನ ಎಲ್ಲ ಹೋಟೆಲ್ಸ್ ಲಿಸ್ಟ್ ಆಗಿರುತ್ತೆ. ಯುರೋಪಲ್ಲಿ ಹಾಸ್ಟೆಲ್ ಕಲ್ಚರ್ ವೆರಿ ಫೇಮಸ್. ನೀವು ಹಾಸ್ಟೆಲಲ್ಲಿ ಸ್ಟೇ ಮಾಡಬೇಕು ಅಂದರೆ hostels.com ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು. ನೀವು ಬ್ಯಾಕ್ ಪ್ಯಾಕಿಂಗ್ ಮಾಡ್ತಾಯಿದ್ರೆ ಕೋಚ್ ಸರ್ಫಿಂಗ್ ಅಂತ ವೆಬ್ಸೈಟ್ನ ಯೂಸ್ ಮಾಡ್ಬೋದು. ಅದರಲ್ಲಿ ನಿಮಗೆ ಯಾರಾದರೂ ಫ್ರೀಯಾಗಿ ಹೋಸ್ಟ್ ಮಾಡ್ತಾರೆ. ನನ್ನ ಫೇವ್ರೆಟ್ ಬಂದು Airbnb, ಏಕೆಂದರೆ ಅದು ತುಂಬಾ ಎಕನಾಮಿಕಲ್ ಆ್ಯಂಡ್ ನೀವು ಲೋಕಲ್ಸ್ ಜೊತೆ ಕೂಡ ಸ್ಟೇ ಮಾಡ್ಬೋದು. ನಾನು ಇವೆಲ್ಲ ಲಿಂಕ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸಿಕ್ಸ್ತ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ಕರೆನ್ಸಿ ಎಕ್ಸ್ಚೇಂಜ್. ಯುರೋಪಲ್ಲಿ ಮೋಸ್ಟ್ ಆಫ್ ದ ಕಂಟ್ರೀಸ್ ಯೂರೋಸ್ ಯೂಸ್ ಮಾಡ್ತಾರೆ. ಆದರೆ ಫ್ಯೂ ಕಂಟ್ರೀಸ್ ಅವ್ರದ್ದಾದ ಲೋಕಲ್ ಕರೆನ್ಸಿನ ಯೂಸ್ ಮಾಡ್ತಾರೆ. ನೀವು ಇಂಡಿಯಾದಲ್ಲೇ ಸ್ವಲ್ಪ ಕರೆನ್ಸಿನ ಯೂರೋಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಯಾವುದಾದ್ರು ಬ್ಯಾಂಕಲ್ಲಿ ಕೂಡ ಮಾಡ್ಬೋದು ಅಥವಾ ಏರ್ಪೋರ್ಟಲ್ಲಿ ಕೂಡ ಮಾಡ್ಬೋದು. ಬೆಸ್ಟ್ ಆಪ್ಷನ್ ಬಂದು ನಿಮ್ಮ ಕ್ರೆಡಿಟ್ ಅಲ್ಲ ಡೆಬಿಟ್ ಕಾರ್ಡ್ನ ಓವರ್ಸೀಸ್ಗೆ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಬ್ಯಾಂಕಲ್ಲಿ ಹೋಗಿ ಮಾಡ್ಬೋದು. ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ನ ಓವರ್ಸೀಸಲ್ಲಿ ಯೂಸ್ ಮಾಡ್ಬೋದಾ ಅಂತ. ಇದರಿಂದ ನಿಮ್ಮ ಟ್ರಾವೆಲ್ ಕೂಡ ತುಂಬಾ ಈಸಿ ಆಗುತ್ತೆ. ನೀವಿಲ್ಲಿ ಯಾವುದೇ ATM ಅಲ್ಲಿ ಕೂಡ ದುಡ್ಡು ತೆಗಿಬೋದು. ಒಳ್ಳೆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಕೂಡ ಸಿಗುತ್ತೆ. ನಿಮ್ಮ ಬ್ಯಾಂಕ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ
ನೀವು ಓವರ್ಸೀಸಲ್ಲಿ ಕಾರ್ಡ್ ಯೂಸ್ ಮಾಡಿದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. 7th ಇಂಪಾರ್ಟೆಂಟ್ ಟಾಪಿಕ್ ಬಂದು ಕಂಟ್ರೀಸ್ ಮತ್ತು ಇಂಟರ್ಸಿಟಿ ಟ್ರಾವೆಲ್. ಇದಕ್ಕೆ ತುಂಬಾ ಆಪ್ಷನ್ಸ್ ಇದೆ. ನೀವು ಟ್ರೈನ್ಸಲ್ಲಿ ಟ್ರಾವೆಲ್ ಮಾಡ್ಬೋದು, ಬಜೆಟ್ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ಬೋದು, ಅಥವಾ ಓವರ್ ನೈಟ್ ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಯಾವುದು ಬೇಡ ಅಂದರೆ ನೀವು ಕಾರ್ ರೆಂಟ್ ಮಾಡಿಕೊಂಡು ಇಡೀ ಯುರೋಪ್ನ ಸುತ್ತಾಡ್ಬೋದು. ನೀವು ಫ್ಲೈಟ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರೆ ಬ್ಯಾಗೇಜ್ ಸೈಜ್ನ ಚೆಕ್ ಮಾಡ್ಕೊಳ್ಳಿ. ಯೂಶ್ವಲಿ ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ಬ್ಯಾಗೇಜ್ ಅಲೋಯನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ನೀವೇನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರೆ ಬಸ್ ಪ್ರೈಸ್ ಕೂಡ ಚೆಕ್ ಮಾಡಿ. ಯೂಶ್ವಲಿ ಬಸ್ ಪ್ರೈಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ಬಸ್, ಟ್ರೈನ್, ಫ್ಲೈಟ್ಸ್ ಮತ್ತು ರೆಂಟಲ್ ಕಾರ್ ಬುಕಿಂಗ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. 8th ಇಂಪಾರ್ಟೆಂಟ್ ಥಿಂಗ್ ಬಂದು ಇಂಡಿಯನ್ ಫುಡ್. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಯಾವ ಕಂಟ್ರೀಸ್ ಅಥವಾ ಸಿಟೀಸಲ್ಲಿ ಇರ್ತೀರಲ್ಲ ಅಲ್ಲಿನ ಲೋಕಲ್ ಕ್ಯುಸಿನ್ಸ್ನ ಟ್ರೈ ಮಾಡಿ. 2-3 ದಿನ ಆದಮೇಲೆ ನಿಮಗೆ ಬೇಜಾರಾದರೆ ಗೂಗಲಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ನಿಯರ್ ಮೀ ಅಂತ ಸರ್ಚ್ ಮಾಡಿ. ನಿಮಗೆ ಎಲ್ಲ ಮೇಜರ್ ಸಿಟೀಸಲ್ಲಿ ಕೂಡ ಇಂಡಿಯನ್ ರೆಸ್ಟೋರೆಂಟ್ಸ್ ಸಿಗುತ್ತೆ. ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ವೆಜ್ ಮತ್ತು ನಾನ್ ವೆಜ್ ಆಪ್ಷನ್ಸ್ ಇರುತ್ತೆ. 9th ಇಂಪಾರ್ಟೆಂಟ್ ಟಾಪಿಕ್ ಬಂದು ವೆನ್ ಟು ಟ್ರಾವೆಲ್. ಯುರೋಪಲ್ಲಿ 4 ಸೀಸನ್ಸ್ ಇದೆ: ವಿಂಟರ್, ಸ್ಪ್ರಿಂಗ್, ಆಟಮ್ ಮತ್ತು ಸಮ್ಮರ್. ಯುರೋಪ್ ಎಲ್ಲ ಸೀಸನಲ್ಲಿ ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಸಮ್ಮರ್ ಟೈಮ್. ಸಮ್ಮರಲ್ಲಿ ಡೇ ಟೈಮ್ ಜಾಸ್ತಿ ಇರುತ್ತೆ ಮತ್ತು ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಯುರೋಪ್ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಿಮಗೆ ಏನಾದರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ. ಬೇಗ ನಿಮ್ಮ ಯುರೋಪ್ ಟ್ರಿಪ್ನ ಪ್ಲ್ಯಾನ್ ಮಾಡಿ ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. I will meet you in our next video. Until then, take care. Bye-bye.